ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಟಾಕ್ಸ್ ಲಕ್ಷ್ಮಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇವತ್ತು ಸಂಡೇ ಆದ್ದರಿಂದ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ, ಲಗ್ಗೆರೆಗೆ. ಅಲ್ಲಿ ಇವತ್ತು ಅವ್ರ ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರೆ. ಅವರು ಸಂಜೆ ಪಡಿ ಪೂಜೆ ಇಟ್ಕೊಂಡಿದ್ದಾರೆ ಮನೆಯಲ್ಲಿ, ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಹೋಗ್ತಾ ಇದ್ದೀವಿ. ಸಂಡೇ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 3:00 3:40 ಹಂಗೆ ಮನೆ ಬಿಟ್ವಿ. ನೋಡಿ, ಸಂಡೇ ಆದ್ದರಿಂದ ಹೆವಿ ವೆಹಿಕಲ್ ಏನಿಲ್ಲ, ತುಂಬಾ ಫ್ರೀ ಆಗಿದೆ, ರೋಡೆಲ್ಲ ಖಾಲಿ ಖಾಲಿ ಇದೆ. ಹೋಗ್ತಾ ಇದ್ದೀವಿ. ನಾವು ಸಂಜೆ ಸ್ವಾಮಿಗಳೆಲ್ಲರೂ ಮನೆಗೆ ಬಂದು, ಏನು ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಟಿಲು ಪೂಜೆ ಇರುತ್ತೆ, ಮತ್ತು ಅದಕ್ಕೆಲ್ಲ ಅಲಂಕಾರ ಮಾಡಿ ಅಭಿಷೇಕ ಎಲ್ಲ ಇರುತ್ತೆ. ಮತ್ತು ಎಲ್ಲ ಸ್ವಾಮಿಗಳು ಸೇರಿಕೊಂಡು ಭಜನೆ ಮಾಡ್ತಾರೆ. ಭಜನೆ ಅಂತೂ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಷ್ಟೇ, ದೇವ್ರದ್ದು ಅಲಂಕಾರ ನೋಡೋದಕ್ಕೂ ಅಷ್ಟೇ, ಮತ್ತು ಭಜನೆ ಕೇಳಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಆದ್ದರಿಂದ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ, ಬೇಗ ಹೋಗ್ತಾ ಇದ್ವಿ. ನಮ್ಮ ಅಕ್ಕನೂ ಬೇಗನೆ ಬನ್ನಿ, ಸ್ವಲ್ಪ ಎಲ್ಲ ನೈಟ್ ಅಡುಗೆ ಎಲ್ಲ ಮಾಡಬೇಕಲ್ಲ, ಹೋಳಿಗೆ ಎಲ್ಲ ಮಾಡಬೇಕು, ಬೇಗನೆ ಮಾಡೋಣ ಅಂತ ಹೇಳಿದ್ದಾರೆ. ಮನೆಗೆ ಹೋಗೋಷ್ಟರಲ್ಲಿ ರೀಚ್ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಆಲ್ರೆಡಿ ತರಕಾರಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಆಲ್ರೆಡಿ ಅರ್ಧಂಬರ್ಧ ಆಗಿದೆ ತರಕಾರಿ. ಮತ್ತು ಇದು ಪುಳಿಯೋಗರೆ ಹುಳಿ ಇಟ್ಟಿದ್ದಾರೆ, ಪುಳಿಯೋಗರೆ ಪೌಡ್ರು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದಾರೆ. ಮತ್ತು ಒಬ್ಬಟ್ಟಿಗೆ ಹೂರಣ ರೆಡಿ ಆಗಿದೆ ಆಲ್ರೆಡಿ. ಇಲ್ಲಿ ಎಲ್ಲ ದೇವರ ದೀಪಕ್ಕೆ ಬತ್ತಿ ಮತ್ತು ಎಣ್ಣೆ ಅದು ದೀಪಗಳೆಲ್ಲ ಜೋಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಮತ್ತು ಇಲ್ಲಿ ಇಬ್ಬರು ಸ್ವಾಮಿಗಳು ಅಲಂಕಾರ ಮಾಡೋದಕ್ಕೆ ಅಂದ್ಬಿಟ್ಟು ಹಾಲಲ್ಲಿ ಈ ಥರ 18 ಮೆಟ್ಟಿಲು ಮತ್ತು ಈ ಕಡೆ ಕಳಸ ಪ್ರತಿಷ್ಠಾಪನೆ ಇದೆಲ್ಲ ಮಾಡ್ಕೋತಾ ಇದ್ದಾರೆ ನೋಡಿ. ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಅವರಿಬ್ಬರು. ಮತ್ತು ಸಂಜೆಗೆ ಏನು ಸ್ವಾಮಿಗಳೆಲ್ಲರೂ ಬರ್ತಾರೆ ನೋಡಿ, ಬಂದಿದ್ದಾರೆ. ಅವರೆಲ್ಲರಿಗೂ ಪಾದಪೂಜೆ ಇರುತ್ತೆ. 20 ರಿಂದ 25 ಸ್ವಾಮಿಗಳಿದ್ದಾರೆ. ಅವ್ರಿಗೆಲ್ಲನೂ ಪಾದ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಅವ್ರಿಗೆ ಪಾದಪೂಜೆ ಮಾಡಿ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ. ಅವರು ಮತ್ತು ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಅವ್ರನ್ನ ಪಾದನ ತೊಳೆದು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಮತ್ತು ಪೂಜೆ ಆದಮೇಲೆ ಎಲ್ಲ ಅವರು ಒಳಗಡೆ ಬಂದು ಒಬ್ಬೊಬ್ಬರಾಗಿ ಎಲ್ಲ ಕೂತ್ಕೊಂಡು ಅವ್ರದ್ದು ಏನು ಪೂಜೆ ಇರುತ್ತೆ, ದೇವ್ರದ್ದು ಪೂಜೆ ಎಲ್ಲ ಮಾಡ್ತಾರೆ. ಅಷ್ಟರಲ್ಲಿ ಅರ್ಧಂಬರ್ಧ ಅಡುಗೆ ಆಗಿರುತ್ತೆ. ಒಬ್ಬಟ್ಟು ಒಂದು ತೊಟ್ಕೋಬೇಕಿರುತ್ತೆ ನೋಡಿ. ನಾನು ಮತ್ತು ನಮ್ಮ ಅಕ್ಕ ಬೇಗ ಎಲ್ಲ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೊಟ್ಕೊಡ್ತಾಯಿದ್ದೀವಿ. ನಮ್ಮ ಅತ್ತಿಗೆ ಇನ್ನೊಬ್ಬರು ಅವರು ಬೇಯಿಸ್ತಾಯಿದ್ದಾರೆ, ಒಬ್ಬಟ್ಟನ್ನ ಬೇಯಿಸ್ತಾಯಿದ್ದಾರೆ ನೋಡಿ. ನಾವಿಲ್ಲಿ ಬೇಗನೆ ಕೊಡ್ತಿದ್ದೀವಿ, ಯಾಕಂದರೆ ಪೂಜೆಗೆ ಅಲ್ಲಿ ಭಜನೆ ಇರುತ್ತಲ್ಲ, ನಾವು ಭಜನೆಯಲ್ಲಿ ಕೂತ್ಕೊಂಡು ಕೇಳಬೇಕು. ಮತ್ತು ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ದೇವ್ರದ್ದು ಅಲಂಕಾರ ಎಲ್ಲ ಪೂಜೆ ಎಲ್ಲ ಮಾಡ್ತಾರಲ್ಲ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾವಿಲ್ಲಿ ಅಡುಗೆ ಮನೆಯಲ್ಲಿ ಬೇಗನೆ ಒಬ್ಬಟ್ಟೆಲ್ಲ ಮಾಡಿ ಇಟ್ಬಿಡೋಣ. ಇನ್ನೇನು ಅಡುಗೆ ಎಲ್ಲ ಬೇರೆ ಎಲ್ಲ ಮುಗ್ದಿತ್ತು, ಒಬ್ಬಟ್ಟೊಂದು ಮಾತ್ರ ಪೆಂಡಿಂಗ್ ಇತ್ತು. ಹಾಗಾಗಿ ಅಷ್ಟು ಜನಕ್ಕೆ ನೋಡಿ, ಎಷ್ಟು ಒಂದು 2 kg ಬೇಳೆ ಹಾಕಿದ್ರು ಅನಿಸುತ್ತೆ ನಮ್ಮ ಅಕ್ಕ. 2 kg ಬೇಳೆಯು ಅಷ್ಟೆಲ್ಲ ಒಬ್ಬಟ್ಟು ನಮ್ಮ ಅಕ್ಕ ನಾವು ಇಬ್ಬರೇ ತೊಟ್ಕೊಡ್ತಾಯಿದ್ದೀವಿ. ಅಲ್ಲೂ ನಮ್ಮ ಅತ್ತಿಗೆ ಒಬ್ಬರೇ ಬೇಯಿಸ್ತಾ ಇದ್ದಾರೆ. ಬೇಯಿಸಿದ್ದೆಲ್ಲ ಆಗುತ್ತೆ. ಆದಮೇಲೆ ನಾವು ಪೂಜೆಗೆ ನನ್ನ ಮಗ ನೋಡಿ, ಅದು ವಿಡಿಯೋ ಮಾಡಿ ಈ ಕಡೆ ಏನು ಭಜನೆ ಇದೆ ಆ ಸಾಂಗ್ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನಿದ್ದವರೆಲ್ಲನೂ ಅದಕ್ಕೆ ತಕ್ಕಂಗೆ ಅದು ಇದೆಲ್ಲ ಮಾಡಿಕೊಂಡು ಭಜನೆಯನ್ನು ಮಾಡ್ತಾಯಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಈಗ ಭಜನೆ ಶುರು ಆಗುತ್ತೆ. ಎಲ್ಲರೂ ಭಜನೆಯನ್ನು ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆ ಸಾಂಗ್ಗಳನ್ನೆಲ್ಲ ಭಜನೆ, ದೇವ್ರ ಸಾಂಗು ಎಲ್ಲ ಇರುತ್ತಲ್ಲ, ಆ ಥರ ತುಂಬಾ ಎಲ್ಲ ಸಾಂಗು ಹೇಳ್ಕೊಂಡು ಭಜನೆ ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಹಾಡ್ತೀವಿ ಅಂದರೆ ಅಲ್ಲಿ ಗೊತ್ತಾಗಲ್ಲ. ಎಲ್ಲರೂ ಜೊತೆಲಿ ಆಡೋದ್ರಿಂದ ನಾವು ತುಂಬ ಚೆನ್ನಾಗಿರುತ್ತೆ. ಆ ಸಾಂಗ್ ಎಲ್ಲ ಕೇಳಿರೋದೇ ಇರುತ್ತಲ್ಲ, ನಾವು ಹಾಡಿದ್ದೀವಿ.
ಸ್ವಾಮಿಯೇ ಶರಣಮಪ್ಪ. ಹರಿಹರ ಕಂದನೆ ಬಾ, ನಮ್ಮ ಮನೆ ಕನಸೆ ಮನೆ ಬಾ. ತಿರುಮುಡಿ ಪ್ರಿಯನೇ ಅನ್ನದಾನ ಪ್ರಭುವೆ, ತಿರುಮುಡಿ ಪ್ರಿಯನೇ ಅನ್ನದಾನ ಪ್ರಭುವೆ, ಶರಣ ಸುಂದರಿವೆ ನಮ್ಮ ಆರತಿ ಸ್ವೀಕರಿಸು, ನಮ್ಮ ಆರತಿ ಸ್ವೀಕರಿಸು. ಸ್ವಾಮಿಯೇ ಶರಣಮಪ್ಪ, ಸ್ವಾಮಿಯೇ ಸ್ವಾಮಿಯ ಶರಣಂ ಶರಣಂ ಸುರಯ್ಯಪ್ಪ. 17ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ನಾದರೂಪವಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಸುರಯ್ಯಪ್ಪ. 18ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಬಾಲಶಾಸ್ತ್ರನೇ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಸುರಯ್ಯಪ್ಪ. ಅಯ್ಯಪ್ಪ ಶರಣಂ ಶರಣಂ ಶ್ರೀ ಅಯ್ಯಪ್ಪ. ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯನ್ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ. 1ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಸ್ವಾಮಿ ಅಪ್ಪನಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 2ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಶಾಸನೆ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 3ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಅಯ್ಯನೇ ನನ್ನಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 4ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಕಂಠಾನೆ ಶ್ರೀ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 5ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಧರ್ಮಶಾಸನೆ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 6ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಕರಿಮಲೆ ದೊರೆಯ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 7ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಹರಿಹರ ಸುತನೇ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 8ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಗುರುಬರಗಿರಿಯ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 9ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಅಯ್ಯನೇ ನನ್ನಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 10ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ವೇರದ ವೀರನೇ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 11ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ವಾಹನನೇ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. 13ನೇ ಮೆಟ್ಟಿಲು ಹತ್ತಿಸು ಅಯ್ಯಪ್ಪ, ಸ್ವಾಮಿಯ ಅಯ್ಯಪ್ಪ ಇರುಮುಡಿ ಪ್ರೇಣಿ ಅಯ್ಯಪ್ಪ. ಸ್ವಾಮಿಯ ಶರಣಂ ಶರಣಂ ಅಯ್ಯಪ್ಪ. ಭಜನೆ ಎಲ್ಲ ಮುಗಿಯುತ್ತೆ. ಮುಗಿದ್ಮೇಲೆ ನಾವು ಊಟಕ್ಕೆ ಇನ್ನೊಂದು ಬಜ್ಜಿ ಒಂದು ಹಾಕ್ಬೇಕಾಗಿರುತ್ತೆ. ಬಜ್ಜಿನ ನೋಡಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ನಮ್ಮಮ್ಮನೂ ನಿಂತ್ಕೊಂಡಿದ್ದಾರೆ. ಈಗ ಬಜ್ಜಿ ಹಾಕ್ತಿದ್ದಾರೆ. ಹಾಗೇ ಅಯ್ಯಪ್ಪ ಸ್ವಾಮಿಗಳಿಗೆಲ್ಲ ಮೇಲೆ ಊಟ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಅವ್ರಿಗೆ ಅವರೇ ಅಯ್ಯಪ್ಪ ಸ್ವಾಮಿಗಳು ಅವರೇನೇ ಊಟ ಎಲ್ಲ ಬಡಿಸ್ಕೋತಾರೆ. ನಾವೇನು ಬಡಿಸೋದಿರಲ್ಲ. ಜಸ್ಟ್ ಬಜ್ಜಿ ಒಂದು ಬಿಸಿ ಬಿಸಿ ಕೊಡೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ತಾರೆ ನೋಡಿ. ಇಲ್ಲಿ ಒಬ್ಬರು ನಮ್ಮ ಮನೆಯವರು ಮತ್ತು ನಾವು ಇಲ್ಲಿ ಮತ್ತು ವೀಣಾ ಎಲ್ಲರೂ ಬಜ್ಜಿ ಹಾಕ್ತಿದ್ರಲ್ಲ. ಹಾಗೆ ಅಲ್ಲೊಂದು ಸೆಲ್ಫಿ ಎಲ್ಲ ಮುಗಿಸ್ಬೇಕಾದ್ರೆ ಆಲ್ರೆಡಿ 12 ಗಂಟೆ ಎಲ್ಲ ಮುಗ್ದು ನಾವು ಊಟ ಎಲ್ಲ ಮಾಡೋದು ನೋಡಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿದೆ ಅಂದ್ಬಿಟ್ಟು ಅದಕ್ಕೆ ಈರುಳ್ಳಿ ಬೋಂಡ ಮಾಡ್ತಾ ಇದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ಈಗ ಇದೆಲ್ಲ ಮುಗಿಯುತ್ತೆ. ಮುಗ್ದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ನನ್ನ ಮಗ ಏನೋ ಇಲ್ಲಿ ಡ್ರಾಮಾ ಮಾಡ್ತಿದ್ದಾನೆ ಅವ್ರ ಅಪ್ಪನ ಹತ್ರ. ಮತ್ತು ಪ್ಲೀಸ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.